ಫುಟ್ಪಾತ್ ತೆರವು ಕಾರ್ಯಾಚರಣೆ ವೇಳೆ ಅಧಿಕಾರಿಗಳ ಮೇಲೆ ಶಿವಾಜಿನಗರದಲ್ಲಿ ಹಲ್ಲೆಯಾದಂತಹ ಪ್ರಕರಣ. ಹಲ್ಲೆ ಮಾಡಿದವರ ವಿರುದ್ಧ ಕ್ರಮಕ್ಕೆ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ ಕೊಟ್ಟಿದ್ದಾರೆ. ನಮ್ಮ ಅಧಿಕಾರಿಗಳ ಮೇಲೆ ಪೆಪ್ಪರ್ ಸ್ಪ್ರೇ ಮಾಡಿ ಹಲ್ಲೆ ಮಾಡಿದ್ದಾರೆ. ಬಸವರಾಜ್ ಎಂಬಾತ ಹಲ್ಲೆಕೋರರ ಗ್ಯಾಂಗ್ ಲೀಡರ್. ಈತನೇ ಗುಂಪು ಕಟ್ಟಿಕೊಂಡು ಬಂದು ಹಲ್ಲೆಯನ್ನ ಮಾಡಿದ್ದಾನೆ. ಹಾಗಾಗಿ ಕೂಡಲೇ ಬಸವರಾಜ್ನನ್ನು ಬಂಧಿಸುವಂತೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಬಟ್ ಆತ ನಾಪತ್ತೆ. ಅಧಿಕಾರಿಗಳ ಮೇಲಿನ ಹಲ್ಲೆಯನ್ನು ಯಾವುದೇ ಕಾರಣಕ್ಕೂ ಸಹಿಸಲ್ಲ ಅಂತ ಸಚಿವರು ಹೇಳಿದ್ದಾರೆ. ಗೂಂಡಾ ಕೇಸ್ ಹಾಕುವಂತೆ ಹೇಳಿದ್ದೀನಿ ಅಂತ ಕೂಡ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡ ಅವರು. ಬಟ್ ಹೋಮ್ ಮಿನಿಸ್ಟ್ರಿಯಲ್ಲಿ ಮಾತಾಡಿಲ್ಲ ಅಂತ ಗೊತ್ತಿಲ್ಲಪ್ಪ. ಬೆಂಗಳೂರಿನಾದ್ಯಂತ ಸುರಕ್ಷಾ ಪಾದಚಾರಿ ಮಾರ್ಗ ಸೇಫ್ ಫುಟ್ಪಾತ್ ಕ್ಯಾಂಪೇನು ನಡೀತಾ ಬಂದಿದೆ. ಈಗಾಗಲೇ ಸುಮಾರು 600 ಕಿಲೋಮೀಟರಷ್ಟು ಫುಟ್ಪಾತ್ನಲ್ಲಿ ಬೇರೆ ಬೇರೆ ರೀತಿಯ ಒತ್ತುವರಿಗಳು, ಕೆಲವರು ಅಂಗಡಿ ಕಟ್ಕೊಂಡು ಮುಂದೆ ಬಂದಿದ್ದು, ಕೆಲವರು ಮೆಟ್ಲುಗಳನ್ನು ರ್ಯಾಂಪ್ಗಳನ್ನು ಇಟ್ಕೊಂಡಿದ್ದು, ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳನ್ನು ಫುಟ್ಪಾತ್ ಮೇಲೆ ಹಾಕಿದ್ದು, ಅದಲ್ಲದೆ ಕೆಲವು ಕಡೆ ಬೀದಿ ಬದಿ ವ್ಯಾಪಾರಿಗಳು, ಹೀಗೆ ಸುಮಾರು 600 ಕಿಲೋಮೀಟರ್ ಉದ್ದದ ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನು ಇಲ್ಲಿಯವರೆಗೂ ಕೂಡ ಮಾಡಿದ್ದೇವೆ. ಆ ಕಾರ್ಯಾಚರಣೆ ಇನ್ನೂ ಮುಂದುವರೆದಿದೆ. ಈ ಸಂದರ್ಭದಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ ಹತ್ರ ಇವತ್ತು ಕಾರ್ಯಾಚರಣೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಕೆಲವು ಅವರು ಅಲ್ಲೇನು ಬೀದಿ ಬದಿ ವ್ಯಾಪಾರಿಗಳು ಅಲ್ಲ, ಬಹುಶಃ ಅವ್ರ ಹತ್ರ ಇವರೇನೋ ಅವರನ್ನು ಶೋಷಣೆ ಮಾಡುವಂಥ ಒಬ್ಬರು ಗ್ಯಾಂಗ್ ಸೇರಿಕೊಂಡು ಬೀದಿ ಬದಿ ವ್ಯಾಪಾರಿಗಳನ್ನು ಕೂಡ ಅವರನ್ನು ಉದ್ರೇಕ ಮಾಡಿ ನಮ್ಮ ಅಧಿಕಾರಿಗಳು ಮಾಧವರಾವು, ಸಾವಿತ್ರಿ, ಈ ರೀತಿ ಅಧಿಕಾರಿಗಳು ಮತ್ತು ಆ JCB ಟ್ರ್ಯಾಕ್ಟರ್ ಡ್ರೈವರ್ಸು ಇವ್ರ ಮೇಲೆ ಗಂಭೀರವಾದಂಥ ಹಲ್ಲೆಯನ್ನು ಮಾಡಿದ್ದಾರೆ. ಇಬ್ಬರು ನಮ್ಮ ಈ ಟ್ರ್ಯಾಕ್ಟರ್ ಡ್ರೈವರು ಮತ್ತು JCB ಡ್ರೈವರು ಆಲ್ರೆಡಿ ಅವರು ಹಾಸ್ಪಿಟ್ಲಲ್ಲಿ ಇದ್ದಾರೆ. ಈ ನಮ್ಮ ಬೇರೆ ಅಧಿಕಾರಿಗಳ ಮೇಲೆ ಪೆಪ್ಪರ್ ಸ್ಪ್ರೇಯನ್ನು ಕೂಡ ಬಳಸಿದ್ದಾರೆ. ಅವರು ಈ ಕ್ಷಣದವರೆಗೆ ಇಲ್ಲಿಯವರೆಗೂ ಕೂಡ ಪೊಲೀಸ್ ಸ್ಟೇಷನ್ನಲ್ಲಿ ಇದ್ದರು. ಅವ್ರಿಗೆ ನಾನು ನಮ್ಮ ಕಮಿಷನರ್ಗೆ ಹೇಳಿದ್ದೇನೆ, ಅವ್ರಿಗೂ ಆಸ್ಪತ್ರೆಯಲ್ಲಿ ಚೆಕಪ್ಗೆ ಕಳಿಸ್ಕೊಡಿ ಅಂತ. ಅವರು ಈಗ ಆಸ್ಪತ್ರೆಗೆ ಚೆಕಪ್ಗೆ ಹೋಗಿದ್ದಾರೆ. ಇದರಲ್ಲಿ ಅವರು ಬಸವರಾಜ್ ಅನ್ನೋರು ಒಂಥರ ಇದರ ಗ್ಯಾಂಗ್ ಲೀಡರ್ ಅನ್ನೋ ಹಾಗೆ ಕಾಣುತ್ತೆ. ಬಹುಶಃ ಅವರು ಇಲ್ಲಿ ವ್ಯವಸ್ಥಿತವಾಗಿ ಈ ಪಾದಚಾರಿ ಮಾರ್ಗಗಳನ್ನು ಒತ್ತುವರಿ ಮಾಡೋದು, ಆ ಒತ್ತುವರಿ ಮಾಡಿಸೋದು ಬೇರೆಯವ್ರ ಕೈಲಿ, ಮತ್ತು ಅವ್ರಿಗೆ ಇವರು ರಕ್ಷಣೆ ಕೊಟ್ಟು ಅವ್ರ ಹತ್ರ ವಸೂಲಿ ಮಾಡುವಂಥದ್ದು ಬಹುಶಃ ಈ ರೀತಿಯೆಲ್ಲ ಇರಬಹುದು ಅಂತ ನನಗೆ ಅನುಮಾನ ಕಾಣ್ತಾ ಇದೆ. ಅವರು ನೇತೃತ್ವದಲ್ಲಿ ಈ ರೀತಿ ಅಸಾಲ್ಟನ್ನು ಮಾಡಿದ್ದಾರೆ. ನಮ್ಮ ಗಂಭೀರ